ನಿನ್ನನ್ನು ನೋಯಿಸಿದವರಿಗಿಂತ ನಿನ್ನ ಯಶಸ್ಸೇ ದೊಡ್ಡ ಉತ್ತರ. ನಿನ್ನ ಜೀವನದಲ್ಲಿ ನಿನ್ನನ್ನು ಕೀಳಾಗಿ ಕಂಡವರು ಇದ್ದಾರೆಯೇ? ನಿನ್ನ ಒಳ್ಳೆತನವನ್ನು ದುರ್ಬಲತೆ ಮಾಡಿಕೊಂಡವರು ಇದ್ದಾರಾ? ನೀನು ಹಾಗಾದರೆ ಮೌನವಾಗಿದ್ದೀಯಾ ಅಂದರೆ ನೀನು ಸೋತಿದ್ದೀಯಾ ಅಂತ ಅಲ್ಲ. ಯಾಕಂದರೆ ಕಾಲ ಬದಲಾಗೋವಾಗ ಮಾತಾಡೋದು ಮನುಷ್ಯ ಅಲ್ಲ, ಅವನ ಸಾಧನೆ. ಒಬ್ಬರನ್ನ ನೋಯಿಸೋದು ಸುಲಭ, ಆದರೆ ನೋವಿನಲ್ಲೇ ನಿಂತು ಮಧ್ಯೆ ಎದ್ದು ನಿಲ್ಲೋದು ತುಂಬ ಕಷ್ಟ. ಆದರೆ ಯಾರು ಎಲ್ಲ ನೋವನ್ನು ಮರೆತು ಎದ್ದು ನಿಲ್ತಾರೋ ಅವರೇ ನಿಜವಾದ ಶಕ್ತಿ. ಇವತ್ತಿನ ವಿಡಿಯೋನ ಕೊನೆವರೆಗೂ ಕೇಳಿ, ಯಾಕಂದರೆ ಇಂದು ನಿಮ್ಮ ಮನಸ್ಸಿಗೆ ಬೇಕಾಗಿರುವ ಮಾತು ಇದೇ ಆಗಿರ್ಬೋದು. ಜೀವನ ಎಲ್ರಿಗೂ ಸುಲಭವಾಗಿ ಇರೋದಿಲ್ಲ ಸ್ನೇಹಿತರೆ. ಈ ಜಗತ್ತಲ್ಲಿ ಯಾರ ಜೀವನನೂ ಸಂಪೂರ್ಣವಾಗಿ ಸುಲಭ ಅಲ್ಲ. ನಗುತ್ತಿರುವ ಪ್ರತಿಯೊಬ್ಬರ ಹೃದಯದ ಹಿಂದೆ ಒಂದು ದೊಡ್ಡ ಹೋರಾಟ ಇರುತ್ತೆ. ಕೆಲವರು ಹಣಕ್ಕಾಗಿ ಹೋರಾಡ್ತಾರೆ, ಕೆಲವರು ಮನೆಯ ಸಮಸ್ಯೆಗಳಿಗಾಗಿ, ಇನ್ನು ಕೆಲವರು ತಮ್ಮವರೇ ಕೊಟ್ಟ ನೋವಿನಿಂದ ಬದುಕ್ತಾ ಇರ್ತಾರೆ. ಆದರೆ ಜೀವನ ಒಂದು ವಿಷಯನ ಕಲಿಸುತ್ತೆ. ನಿನ್ನನ್ನು ನೋಯಿಸಿದವರಿಗೆ ನೀನು ಒಂದು ದಿನ ಉತ್ತರ ಕೊಡಲೇಬೇಕು. ನಿನ್ನನ್ನು ನೋಯಿಸಿದ ನೋವು ಒಂದು ದಿನ ನಿನ್ನ ಶಕ್ತಿ ಆಗಬೇಕು. ಕಲ್ಲನ್ನು ಹೊಡೆದಾಗ ಮಾತ್ರ ಅದು ಮೂರ್ತಿ ಆಗತ್ತೆ. ಚಿನ್ನವನ್ನು ಬೆಂಕಿಯಲ್ಲಿ ಕರಗಿಸಿದಾಗ ಮಾತ್ರ ಅದ್ರ ಬೆಲೆ ಹೆಚ್ಚಾಗತ್ತೆ. ಹಾಗೆ ಮನುಷ್ಯ ಕೂಡ ಕಷ್ಟಗಳನ್ನು ಕಂಡಾಗ ಮಾತ್ರ ಬಲಿಷ್ಠನಾಗ್ತಾನೆ. ಇಂದು ನೀನು ಒಂಟಿಯಾಗಿದ್ದೀಯಾ ಅಂದರೆ ಯಾರು ನಿನ್ನನ್ನು ಅರ್ಥ ಮಾಡ್ಕೋತಾ ಇಲ್ಲ ಅಂತ ಅನಿಸಿದ್ರೆ ಗಮನದಲ್ಲಿ ಇಟ್ಕೊಳ್ಳಿ. ದೇವರು ಕೆಲವೊಮ್ಮೆ ಎಲ್ಲರನ್ನ ದೂರ ಮಾಡ್ತಾನೆ. ಯಾಕಂದರೆ ನಿಮ್ಮೊಳಗಿನ ಶಕ್ತಿಯನ್ನು ನೀವೇ ಕಂಡುಕೊಳ್ಬೇಕಾಗತ್ತೆ. ಮೋಸ ಮಾಡಿದವ್ರಿಗೆ ಜೀವನನೇ ಉತ್ತರ ಕೊಡುತ್ತೆ. ನಿಮ್ಮ ಮನಸ್ಸು ಶುದ್ಧವಾಗಿದ್ದರೂ ಕೆಲವರು ನಿಮ್ಮನ್ನು ಉಪಯೋಗಿಸ್ಕೊಂಡಿರ್ಬೋದು, ನಿಮ್ಮ ಒಳ್ಳೆತನಕ್ಕೆ ಮೋಸ ಮಾಡಿರ್ಬೋದು, ನಿಮ್ಮ ಪ್ರೀತಿಗೆ ಬೆಲೆ ಕೊಡದೆ ಹೋಗಿರ್ಬೋದು. ಆ ಸಮಯದಲ್ಲಿ ತುಂಬ ಕೋಪ ಬರುತ್ತೆ, ನಾನೇನು ತಪ್ಪು ಮಾಡಿದೆ ಅಂತ ಅನಿಸುತ್ತೆ. ಆದರೆ ಮನಸ್ಸಿಗೆ ಹೇಳಿ, ಕೆಟ್ಟವರಿಗೆ ಶಿಕ್ಷೆ ಕೊಡೋಕೆ ನೀವು ಸಮಯ ವ್ಯರ್ಥ ಮಾಡೋದು ಬೇಕಾಗಿಲ್ಲ ಅಂತ. ಅಂದರೆ ಆಗಿರೋ ಮೋಸದ ಬಗ್ಗೆನೇ ಯೋಚನೆ ಮಾಡೋದು ನಮ್ಮ ಮನಸ್ಸೇ ಅಲ್ವಾ. ಹಾಗಾಗಿ ಮನಸ್ಸು ಧೈರ್ಯ ತಗೋಬೇಕು. ಜೀವನಕ್ಕಿಂತ ದೊಡ್ಡ ನ್ಯಾಯಾಧೀಶ ಯಾರೂ ಇಲ್ಲ. ಯಾರು ಯಾರ ಕಣ್ಣೀರನ್ನು ಹಾಕಿಸ್ತಾರೋ ಒಂದು ದಿನ ಅದೇ ನೋವು ಅವರ ಬಾಗಿಲಿಗೂ ಬರುತ್ತೆ. ಆದರೆ ನಿಮ್ಮ ಕೆಲಸ ಏನು ಗೊತ್ತಾ? ನೀವು ಮೌನವಾಗಿ ಬೆಳೆದು ನಿಲ್ಲೋದು. ನಿಮ್ಮ ಜೀವನವನ್ನು ಅಷ್ಟು ದೊಡ್ಡದಾಗಿ ಮಾಡೋ ಕಡೆ ಪ್ರಯತ್ನ ಮಾಡಿ. ಒಂದು ದಿನ ನಿಮ್ಮನ್ನು ತಿರಸ್ಕರಿಸಿದವರೇ ನಿಮ್ಮ ಯಶಸ್ಸನ್ನು ನೋಡಿ ಪುರಸ್ಕಾರ ಮಾಡ್ತಾರೆ, ಆಶ್ಚರ್ಯ ಪಡ್ತಾರೆ. ಪ್ರತೀಕಾರದಿಂದ ಸಿಗೋ ಗೆಲುವು ಚಿಕ್ಕದು, ಆದರೆ ಸಾಧನೆಯಿಂದ ಸಿಗೋ ಗೆಲುವು ಶಾಶ್ವತವಾದದ್ದು. ಆತ್ಮವಿಶ್ವಾಸವನ್ನು ಕಳ್ಕೋಬಾರ್ದು. ಬಹಳ ಜನರ ದೊಡ್ಡ ಸಮಸ್ಯೆ ಏನು ಗೊತ್ತಾ? ಅವರು ತಮ್ಮನ್ನೇ ತಾವು ಕೀಳು ಅಂತ ಭಾವಿಸ್ತಾರೆ. ನನಗೆ ಇದು ಯಾವುದೂ ಆಗಲ್ಲ, ನನ್ನ ಭಾಗ್ಯ ಕೆಟ್ಟದ್ದು, ನನ್ನ ಹಣೆ ಬರಹ ಚೆನ್ನಾಗಿಲ್ಲ, ನನ್ನ ಜೀವನ ಇಷ್ಟೇ. ಹೀಗೆ ಇದೇ ಮಾತುಗಳು ಮನುಷ್ಯನನ್ನ ಒಳಗಿನಿಂದ ದುರ್ಬಲ ಮಾಡುತ್ತೆ. ಭಗವದ್ಗೀತೆಯಲ್ಲಿ ಒಂದು ದೊಡ್ಡ ಸಂದೇಶ ಇದೆ ಇದರ ಬಗ್ಗೆ. ಮನುಷ್ಯನ ದೊಡ್ಡ ಶತ್ರು ಹೊರಗಿನವನು ಅಲ್ಲ, ಅವನೊಳಗಿನ ಭಯ ಅಂತ ಹೇಳುತ್ತೆ. ನೀನು ನಿನ್ನನ್ನು ನಂಬಿದ ಕ್ಷಣದಿಂದಲೇ ನಿನ್ನ ಜೀವನ ಬದಲಾಗೋದಕ್ಕೆ ಶುರುವಾಗತ್ತೆ. ಗಮನದಲ್ಲಿಟ್ಕೋ. ನೀನು ಯಾವತ್ತೂ ಅಷ್ಟೇ ಕಷ್ಟದಲ್ಲಿ ಇದೆಯಾ ಅಂದರೆ ದೇವರು ನಿನ್ನನ್ನು ಕುಸಿದು ಬೀಳಲಿ ಅಂತ ತಯಾರು ಮಾಡ್ತಿಲ್ಲ. ನೀನು ಕಷ್ಟಗಳಿಂದ ಎದ್ದು ನಿಲ್ಲಬೇಕು, ಬಲಿಷ್ಠನಾಗಬೇಕು ಅನ್ನುವಂತಹ ಪಾಠ ಕಲಿಸ್ತಾ ನಿನ್ನನ್ನು ತಯಾರಿಸ್ತಾ ಇದ್ದಾನೆ. ಸಮಯ ಬದಲಾದರೆ ಜೀವನನೂ ಬದಲಾಗತ್ತೆ. ಒಂದು ರಾತ್ರಿ ಎಂದಿಗೂ ಶಾಶ್ವತ ಅಲ್ಲ ಅಲ್ವಾ? ಹಾಗೆ ಒಂದು ಕಷ್ಟವೂ ಕೂಡ ಶಾಶ್ವತ ಅಲ್ಲ. ಇಂದು ನಿಮ್ಮ ಸಮಯ ಕೆಟ್ಟಿರ್ಬೋದು, ಆದರೆ ನಾಳೆ ಅದೇ ಸಮಯ ನಿಮ್ಮ ಪರವಾಗ್ಬೋದು. ಅದಕ್ಕಾಗಿ ಈಗಲೇ ಸೋತು ಕುಳಿತುಕೊಳ್ಳಬಾರ್ದು. ಯಶಸ್ವಿಯಾದ ಪ್ರತಿಯೊಬ್ಬರು ಒಂದು ಸಮಯದಲ್ಲಿ ಅತ್ತವರೇ, ಆದರೆ ಅವರ ಒಂದು ಕೆಲಸ ಇವತ್ತು ಅವರಿಗೆ ಪರಿಸ್ಥಿತಿಯನ್ನು ಗೆದ್ದು ನಿಲ್ಲಿಸುವಂತಹ ಶಕ್ತಿ ತಂದುಕೊಟ್ಟಿದೆ, ಪರಿಸ್ಥಿತಿಯನ್ನು ಎದುರಿಸೋ ಶಕ್ತಿ ತಂದುಕೊಟ್ಟಿದೆ. ಅವರು ಒಂದು ಕೆಲಸ ಮಾಡಿದ್ರು, ಪರಿಸ್ಥಿತಿಗೆ ಯಾವತ್ತೂ ಸೋಲಿಲ್ಲ,
ತಲೆ ಬಾಗ್ಲಿಲ್ಲ. ಮಳೆ ಬಂದರೆ ಹೇಗೆ ಹಕ್ಕಿಗಳು ಗೂಡಿಗೆ ಸೇರ್ಕೊಳ್ತಾವೋ, ಆದರೆ ಗರುಡವನ್ನ ನೋಡಿದ್ದೀರಾ? ಅದು ಯಾವತ್ತೂ ಹೆದರೋದಿಲ್ಲ ಮಳೆಗೆ. ಗರುಡ ಮಳೆ ಬರೋ ಥರ ಆದರೆ ಮೋಡದ ಮೇಲಕ್ಕೆ ಹೋಗಿ ಹಾರತ್ತೆ. ಸಾಮಾನ್ಯ ಮನುಷ್ಯ ಸಮಸ್ಯೆಯಿಂದ ಓಡ್ತಾನೆ, ಬಲಿಷ್ಠ ಮನುಷ್ಯ ಸಮಸ್ಯೆಗಿಂತ ಎತ್ತರಕ್ಕೆ ಬೆಳೀತಾನೆ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಏನೇ ಆಗಲಿ ಕನಸುಗಳನ್ನು ಬಿಡಬೇಡಿ, ಪರಿಶ್ರಮವನ್ನು ನಿಲ್ಲಿಸಬೇಡಿ, ಒಳ್ಳೆತನವನ್ನು ಬದಲಾಯಿಸಬೇಡಿ. ಒಂದು ದಿನ ಬರುತ್ತೆ ಸ್ನೇಹಿತರೆ, ನಿಮಗೂ ಕೂಡ ಒಳ್ಳೆ ಟೈಮ್ ಬಂದೇ ಬರುತ್ತೆ. ಇಂದು ನಿಮ್ಮನ್ನು ನಿರ್ಲಕ್ಷ್ಯ ಮಾಡಿದವರೇ ನಿಮ್ಮ ಜೊತೆ ಮಾತಾಡೋಕೆ ಕಾಯೋ ದಿನ ಬರುತ್ತೆ. ಇಂದು ನಿಮ್ಮ ಮೌಲ್ಯ ಗೊತ್ತಿಲ್ಲದವರಿಗೆ ನಾಳೆ ನೀವೇ ಒಂದು ಉದಾಹರಣೆ ಆಗ್ತೀರಾ. ಆ ದಿನ ನಿಮ್ಮ ಕಣ್ಣಲ್ಲಿ ನೀರಿರುತ್ತೆ. ಅದು ನಿಮ್ಮ ನೋವಿನ ಕಣ್ಣೀರಾಗಿರೋದಿಲ್ಲ, ಅದು ಗೆಲುವಿನ ಕಣ್ಣೀರಾಗಿರುತ್ತೆ. ಆ ಸಮಯದಲ್ಲಿ ನೀವು ಹಿಂದಕ್ಕೆ ತಿರುಗಿ ನೋಡಿದಾಗ ನಿಮ್ಮ ನೋವುಗಳೇ ನಿಮಗೆ ಶಕ್ತಿಯಾಗಿ ನಿಂತಿದ್ದು ಗೊತ್ತಾಗತ್ತೆ. ಹಾಗಾಗಿ ಯಾರಾದರೂ ನಿಮ್ಮನ್ನು ತಿರಸ್ಕಾರ ಮಾಡ್ತಿದ್ದಾರೆ ಅಂದರೆ, ನಿಮ್ಮ ಒಳ್ಳೆತನಕ್ಕೆ ನೋವು ಕೊಟ್ಟಿದ್ದಾರೆ ಅಂದರೆ ಅಳಬೇಡಿ, ಕುಗ್ಬೇಡಿ. ನಿಮ್ಮ ಸಮಯಕ್ಕಾಗಿ ನೀವು ತಯಾರಾಗಿ. ಜೀವನದಲ್ಲಿ ಮೌನವಾಗಿ ಹೋರಾಡಿದವರ ಕಥೆಯೇ ಒಂದು ದಿನ ದೊಡ್ಡ ಪ್ರೇರಣೆಯಾಗತ್ತೆ. ನಿಮ್ಮನ್ನು ಕಡಿಮೆ ಅಂದವರಿಗಿಂತ ನಿಮ್ಮ ಯಶಸ್ಸೇ ದೊಡ್ಡ ಉತ್ತರ. ನಿಮ್ಮ ಮೇಲೆ ನಂಬಿಕೆ ಇಡಿ, ದೇವರ ಮೇಲೆ ನಂಬಿಕೆ ಇಡಿ. ಒಂದು ದಿನ ಖಂಡಿತವಾಗಿಯೂ ನಿಮ್ಮ ಜೀವನ ಬದಲಾಗುತ್ತದೆ. ಒಮ್ಮೆ ಶಾಂತವಾಗಿ ಯೋಚಿಸಿ ನೋಡಿ. ನೀವು ಹೆಚ್ಚು ಪ್ರೀತಿಸಿದವರೇ ಒಂದು ದಿನ ನಿಮ್ಮನ್ನು ನೋಯಿಸಿರ್ತಾರೆ. ನೀವು ಹೃದಯದಿಂದ ನಂಬಿದವರೇ ನಿಮ್ಮ ಕಣ್ಣೀರಿಗೆ ಕಾರಣ ಆಗಿರ್ತಾರೆ. ಆ ಸಮಯದಲ್ಲಿ ಮನಸ್ಸು ಒಂದೇ ಪ್ರಶ್ನೆ ಕೇಳುತ್ತೆ, ನಾನು ಇಷ್ಟು ಒಳ್ಳೆಯವನಾಗಿದ್ದರೂ ನನಗೆ ಮಾತ್ರ ಯಾಕೆ ಇಷ್ಟು ನೋವು ಅಂತ. ಜೀವನ ಒಂದು ಸತ್ಯವನ್ನು ಸಹ ಇದೇ ಸಮಯದಲ್ಲಿ ಕಲಿಸುತ್ತೆ ಅನ್ನೋದನ್ನು ಮರಿಬೇಡಿ. ಕೆಲವರು ನಿಮ್ಮ ಜೀವನದಲ್ಲಿ ಬಂದು ಆಟಾಡಿ ಹೋಗ್ತಾರೆ, ಆದರೆ ದೇವರು ಆ ಸಮಯದಲ್ಲಿ ನಿಮ್ಮ ಹೃದಯನೇ ಒಡೆದಾಕಿದ್ದಾನೆ ಅಂತ ನಿಮಗನ್ಸುತ್ತೆ. ಯಾಕಂದರೆ ನೀವು ತಪ್ಪು ಜನರನ್ನು ದೇವರಿಗಿಂತ ಹೆಚ್ಚಾಗಿ ನಂಬಿರ್ತೀರ. ಇಂದು ನಿಮ್ಮನ್ನು ಬಿಟ್ಟು ಹೋದವರು ನಾಳೆ ನಿಮ್ಮ ಜೀವನವನ್ನು ನೋಡಿ ಪಶ್ಚಾತ್ತಾಪ ಪಡೋ ಥರ ಬೆಳೆಯೋದು ನಿಮ್ಮದೇ ಜವಾಬ್ದಾರಿ. ಮೌನವಾಗಿ ಕಣ್ಣೀರು ಹಾಕಿದ ಮನುಷ್ಯ ಒಂದು ದಿನ ಬೆಂಕಿಯಂತೆ ಎದ್ದು ನಿಂತಾಗ ಅವನನ್ನು ತಡೆಯೋ ಶಕ್ತಿ ಯಾರಿಗೂ ಇರೋದಿಲ್ಲ. ಹಾಗಾಗಿ ನೀವು ನಿಮ್ಮ ಜೀವನವನ್ನು ಬದಲಾಯಿಸೋದಕ್ಕೆ ಒಂದು ಸಣ್ಣ ಆರಂಭವನ್ನು ಶುರು ಮಾಡಿ. ಜೀವನದ ನಿಜವಾದ ಹೋರಾಟ ಏನಂದರೆ, ಹೊರಗಡೆ ನಗುತ್ತಾ ಕಾಣಿಸುವವರು ಹಲವರು, ಆದರೆ ಒಳಗಡೆ ಪ್ರತಿದಿನ ನೋವು ತಿಂತಾ ಇರ್ತಾರೆ ಅನ್ನೋದು ಅಷ್ಟೇ ಸತ್ಯ. ಯಾರಿಗೋ ಹಣಕಾಸು ಸಮಸ್ಯೆ, ಯಾರಿಗೋ ಮನೆಯಲ್ಲಿ ಸಮಸ್ಯೆ, ಇನ್ನು ಕೆಲವರಿಗೆ ತಮ್ಮವರೇ ಕೊಟ್ಟ ಗಾಯದ ನೋವು, ಕೆಲವರಿಗೆ ರಾತ್ರಿ ನಿದ್ರೆನೇ ಬರೋದಿಲ್ಲ, ನಿದ್ರೆ ಮಾಡೋದೂ ಇಲ್ಲ. ಯಾಕಂದರೆ ಇಷ್ಟೆಲ್ಲ ನೋವಿದ್ದಾಗ ಮನಸ್ಸು ನೋವಿನಿಂದ ತುಂಬ ಹೋಗಿರುತ್ತೆ. ರಾತ್ರಿ ಎಷ್ಟೇ ಕತ್ಲಾಗಿದ್ರೂ ಬೆಳಗ್ಗೆ ಬರೋದನ್ನು ಯಾರಿಂದಾನೂ ತಡೆಯೋಕ್ಕಾಗಲ್ವಲ್ಲ. ಅದೇ ರೀತಿ ನಿಮ್ಮ ಜೀವನದಲ್ಲೂ ಈಗ ಕಷ್ಟಗಳ ಕಗ್ಗತ್ತಲು ಇರ್ಬೋದು, ಆದರೆ ನಾಳೆ ಅನ್ನೋದು ಬಂದೇ ಬರುತ್ತೆ. ನಿಮ್ಮ ಕತ್ತಲು ಕಳೆದು ಬೆಳಕಿನ ವೈಭೋಗ ನಿಮ್ಮ ಜೀವನದಲ್ಲೂ ಬರುತ್ತೆ. ನಿಮ್ಮ ಮೌಲ್ಯ ಯಾರಿಗೂ ಗೊತ್ತಿಲ್ಲ ಅಂತ ಬೇಸರ ಮಾಡ್ಕೋಬೇಡಿ. ವಜ್ರಕ್ಕೂ ಬೆಲೆ ಬರೋದು ಅದನ್ನು ಗುರುತಿಸುವವರ ಕೈಗೆ ಸೇರಿದಾಗ ಮಾತ್ರ. ನಿಮ್ಮ ಹೃದಯ ಒಳ್ಳೆಯದಾಗಿದ್ದರೆ ದೇವರು ನಿಮ್ಮ ಕಥೆಯನ್ನು ಯಾವತ್ತೂ ಖಾಲಿ ಬಿಡೋದಿಲ್ಲ. ಒಂದು ದಿನ ನಿಮ್ಮ ಕಣ್ಣೀರಿಗೆ ಯಶಸ್ಸಿನ ಮುಖಾಂತರ ಉತ್ತರವನ್ನು ನೀಡ್ತಾನೆ. ಆಗ ನಿಮ್ಮ ಮೌನ ಮತ್ತು ನಿಮ್ಮ ಯಶಸ್ಸು ಇಡೀ ಜಗತ್ತಿಗೆ ಗೊತ್ತಾಗೋ ಹಾಗೆ ಮಾಡ್ತಾನೆ. ವೀಕ್ಷಕರೇ, ಕಷ್ಟಗಳು ಬಂದು ನಿಂತಿದೆ ಅಂತ ಸೋಲೊಪ್ಕೋಬೇಡಿ. ಸೋಲನ್ನೇ ಸೋಲಿಸಿ ಗೆದ್ದು ನಿಲ್ಲಿ. ಈ ಜಗತ್ತಿನಲ್ಲಿ ದೇವರನ್ನು ನಂಬಿದವರು ಯಾರೂ ಸೋತಿಲ್ಲ, ನೆನಪಿರಲಿ. ಈ ಮಾತುಗಳು ನಿಮ್ಮ ಮನಸ್ಸಿಗೆ ತಾಕಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಇನ್ನಷ್ಟು ಮೋಟಿವೇಶ್ನಲ್ ವಿಡಿಯೋಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮಗೆಲ್ಲ ಒಳ್ಳೇದು ಮಾಡಲಿ. ಧನ್ಯವಾದಗಳು.